ಹಲೋ ನಮಸ್ಕಾರ. ಆ, ಇವತ್ತು ಏನು ಮಾಡೋಣ ಗೊತ್ತಾ? ಮಶ್ರೂಮ್ ಗ್ರೇವಿ ಮಾಡೋಣ. ಸಿಂಪಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಎಣ್ಣೆ, ಸ್ವಲ್ಪ ಚಕ್ಕೆ, ಒಂದೆರಡು ಲವಂಗ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಬಾಡಿಸ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಬ್ರೌನ್ ಕಲರ್ ಆಗೋರು ಲೈಟಾಗಿ. ಅದಾದಮೇಲೆ ಟೊಮೊಟೊ ಹಣ್ಣು, ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ದರೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ರೂ ನಡಿತೈತೆ, ಅದನ್ನು ಹಾಕ್ಬೋದು. ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಬೆಂದಾದಮೇಲೆ ಮಶ್ರೂಮ್ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಮಶ್ರೂಮ್ನ ನಿಮ್ಗೆ ಯಾವ ಥರ ಬೇಕೋ ಪೀಸಸ್ಸು ಆ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿ. ಅದು ಮಶ್ರೂಮಲ್ಲಿ ನೀರು ಬಿಡುತ್ತಲ್ವ, ಸ್ವಲ್ಪ ಹೊತ್ತು ಬೇಯಲಿ ಅದ್ರ ಜೊತೆಗೆ. ಅದಾದಮೇಲೆ ಸ್ಪೈಸಸ್ಸು ಏನೇನು ಬೇಕೋ ಅದು ಹಾಕ್ಕೊಳ್ಳಿ. ನಾವು ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ದೀನಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಚೂರು ಖಾರದ ಪುಡಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಮೊಸರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇದು ಒಂದು 10-15 ನಿಮಿಷದೊಳಗೆಲ್ಲ ಆಗೋಗುತ್ತೆ. 15 ನಿಮಿಷನೂ ಬೇಕಾಗಲ್ಲ, ಒಂದು 10 ನಿಮಿಷಕ್ಕೆ ಆಗೋಗುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು, ಕ್ಯಾಪ್ಸಿಕಮ್ಮು ಇದೆಲ್ಲ ಹೆಚ್ಚಿಟ್ಕೊಂಡ್ರೆ ಥಟ್ ಮಾಡ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಅಥವಾ ಯಾರಾದರೂ ಫ್ರೆಂಡ್ಸು ಏನಾದರೂ ಬೇಗ ಒಂದು 10 ನಿಮಿಷಕ್ಕೆ ಆಗೋವಂಥ ಅಡುಗೆ ಅಂದರೆ ಬೆಸ್ಟ್ ಇದು. ಈ ಜೊತೆ ಚಪಾತಿನೋ ಪರೋಟನೋ ಏನೇ ಅನ್ನಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಎಣ್ಣೆ ಬಿಡೋವರೆಗೂ. ಮಶ್ರೂಮಲ್ಲೂ ನೀರು ಬಿಡುತ್ತಲ್ವ, ಜಾಸ್ತಿ ನೀರೇನು ಆ್ಯಡ್ ಮಾಡಿಬಿಡಿ. ಸ್ವಲ್ಪ ಗಟ್ಟಿಗೆ ಇರಲಿ, ಚೆನ್ನಾಗಿರುತ್ತೆ. ಮಾಡಿಕೊಂಡು ಅದ್ರ ಜೊತೆ ಅನ್ನ ಅಥವಾ ಚಪಾತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.